ಕನಸಿನ ದೋಣಿಯಲ್ಲಿ ಭಾಗ 3. ಪ್ರೀತಿಸಿದವನಿಗಾಗಿ ಮಂಡಿಯೂರಿ ನಿಂತ ಶ್ರೀರಾಧ, ಅಹಂಕಾರವನ್ನೇ ಕವಚವಾಗಿಸಿಕೊಂಡ ದೀಪಕ್. ಈ ಎರಡು ವಿಭಿನ್ನ ವ್ಯಕ್ತಿತ್ವಗಳ ಮದುವೆ ಮಂಟಪದಲ್ಲಿ ನಡೆದಿದ್ದೇನು? ಗೌಡರ ಮನೆಯಲ್ಲಿ ನಡೆದ ಅನಿರೀಕ್ಷಿತ ಹೈಡ್ರಾಮವನ್ನು ತಪ್ಪಿಸಿಕೊಳ್ಳಲೇಬೇಡಿ. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗವನ್ನು ಖಂಡಿತವಾಗಿ ನೋಡಿ. ಅದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲೂ ಸಹ ಪಿನ್ ಮಾಡಿರುತ್ತೇನೆ. ಹಾಗಾಗಿ ನೀವು ಅಲ್ಲಿ ಹೋಗಿ ಕೂಡ ನೋಡಬಹುದು. ಇಡೀ ಹೆಗಡೆ ಕುಟುಂಬ ತೀವ್ರ ಆಲೋಚನೆಯಲ್ಲಿ ಮುಳುಗಿ ಕುಳಿತಿತ್ತು. ಏನು ಯೋಚನೆ ಮಾಡ್ತಾ ಇದ್ದೀಯಾ ಅಖಿಲ್ ಎಂದು ದೇವರಾಜ್ ಹೆಗಡೆಯವರು ಕೇಳಿದರು. ಅಪ್ಪಾಜಿ, ಅಭಿನವ್ ಒಳ್ಳೆಯ ಹುಡುಗಾನೆ, ಆದರೆ ಒಂದ್ಸಲ ಶ್ರೀ ಹತ್ರ ಕೇಳಿ ನೋಡಿಬಿಡೋಣ ಎಂದನು ಅಖಿಲ್. ನೀನು ಹೇಳ್ತಾ ಇರೋದು ಸರಿ, ನಾವು ಶ್ರೀ ಹತ್ರ ಮಾತನಾಡುತ್ತೇವೆ. ಅಷ್ಟಕ್ಕೂ ನಮ್ಮಿಬ್ಬರ ಹೆಣ್ಣು ಮಕ್ಕಳು ಒಳ್ಳೆಯ ಮನೆತನ ಮತ್ತು ಗೌರವ ಇರೋ ಜಾಗಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಸಂತೋಷ ವಿಷಯ ಇನ್ನೇನಿದೆ? ಶಿವಶಂಕರ್ ಗೌಡರ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ಅಭಿನವ್ ಅವರ ಮಗಳ ಸ್ನೇಹ ಮಗನೇ ಇರಬಹುದು, ಆದರೆ ಅವನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದು ಅವರೇ. ಅಕುಲ್, ಅಭಿಲಾಷ, ನಿಮ್ಮ ಅಭಿಪ್ರಾಯ ಏನಪ್ಪ ಎಂದು ದೇವರಾಜ್ ಹೆಗಡೆಯವರು ಕೇಳಿದರು. ಅಪ್ಪಾಜಿ, ನೀವು ಶ್ರೀ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಬಾಕಿ ನನ್ನ ಮಗಳು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ಜಾಣೆ ಇದ್ದಾಳೆ ಎಂದರು ಅಕುಲ್. ಸರಿ ಹಾಗಾದರೆ ಎಂದು ದೇವರಾಜ್ ಹೆಗಡೆಯವರು ಮುಗುಳ್ನಕ್ಕರು. ಇತ್ತ ಮಡಿಕೇರಿಯ ಹಸಿರು ಮಡಿನಲ್ಲಿರುವ ಗೌಡರ ಮನೆಯಲ್ಲಿ ನೀವೇನು ಹೇಳ್ತಾ ಇದ್ದೀರಾ? ಅಭಿನವ್ಗಾಗಿ ನೀವು ಶ್ರೀರಾಧಳನ್ನು ಇಷ್ಟಪಟ್ಟಿದ್ದೀರಾ ಎಂದು ಪಾರ್ವತಮ್ಮನವರು ಆಶ್ಚರ್ಯದಿಂದ ಕೇಳಿದರು. ಇದರಲ್ಲಿ ಆಶ್ಚರ್ಯ ಪಡೋದು ಏನಿದೆ ಪಾರ್ವತಿ? ಅಭಿನವ್ ಮತ್ತು ಶ್ರೀರಾಧ ಕೂಡ ಜೋಡಿ ತುಂಬ ಚೆನ್ನಾಗಿರುತ್ತದೆ. ತಮ್ಮ ಕೆಲಸದಲ್ಲಿ ಇಬ್ಬರು ಎತ್ತಿದ ಕೈ. ನಮ್ಮ ಆಚಾರ ವಿಚಾರಗಳ ಬಗ್ಗೆಯೂ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅದರಲ್ಲೂ ಸ್ನೇಹಾಳಿಗೆ ಶ್ರೀರಾಧ ಮತ್ತು ಅಭಿನವ್ ಮದುವೆ ಆಗಬೇಕು ಅನ್ನೋ ಆಸೆ ಇದೆ. ಅಭಿನವ್ ಒಪ್ಪಿಗೆ ಇದೆ ಅಂತ ನಮಗೆ ಗೊತ್ತು. ಅವನು ನಮ್ಮ ಮಾತನ್ನು ಮೀರುವುದಿಲ್ಲ ಎಂದು ಶಿವಶಂಕರ್ ಗೌಡರು ಹೆಮ್ಮೆಯಿಂದ ಹೇಳಿದರು. ಮತ್ತೆ ಶ್ರೀರಾಧ, ಅವಳ ಒಪ್ಪಿಗೆ ಎಂದು ಪಾರ್ವತಮ್ಮ ಕೇಳಿದಾಗ, ಅವಳ ಒಪ್ಪಿಗೆ ಬಗ್ಗೆ ನಾವು ದೇವರಾಜ್ ಜೊತೆ ಮಾತನಾಡಿದ್ದೇವೆ. ಅವರು ಬೇಗನೆ ತಮ್ಮ ನಿರ್ಧಾರವನ್ನು ತಿಳಿಸುತ್ತಾರೆ ಎನ್ನುತ್ತಾ ಶಿವಶಂಕರ್ ಗೌಡರು ಹೊರಗೆ ಬಂದರು. ಪಾರ್ವತಮ್ಮನವರು ಬೇಸರದಿಂದ ಹಾಸಿಗೆಯ ಮೇಲೆ ಕುಳಿತುಕೊಂಡರು. ಹೇ ಭಗವಂತ, ನನ್ನ ಚಿನ್ನು ಹಣೆಬರಹದಲ್ಲಿ ಏನಿದೆಯೋ ಅವನು ಯಾವಾಗಲೂ ಹೀಗೆ ಒಬ್ಬಂಟಿಯಾಗಿ ಇರಬೇಕಾ? ಅಷ್ಟು ಕಠೋರವಾಗಬೇಡಪ್ಪ ದೇವರೇ ಎಂದು ಮನದಲ್ಲೇ ನೊಂದರು. ಇಡೀ ಗೌಡರ ಮನೆಯಲ್ಲಿ ಸ್ನೇಹಾಳ ಮೂಲಕ ಈ ವಿಷಯ ಎಲ್ಲರಿಗೂ ಗೊತ್ತಾಯಿತು. ಯಾರಿಗೂ ಯಾವುದೇ ಅಭ್ಯಂತರವಿರಲಿಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಭಿಷೇಕ್? ಶ್ರೀ ನನ್ನ ಹತ್ರನೇ ಇರ್ತಾಳೆ ಎಂದು ಪ್ರಕೃತಿ ಖುಷಿಯಿಂದ ನುಲಿದಾಡಿದಳು. ಖಂಡಿತ ನನ್ನ ಮುದ್ದಿನ ಹೆಂಡತಿ ಎಂದು ಅಭಿಷೇಕ್ ಪ್ರಕೃತಿ ಖುಷಿಯಿಂದ ಅವನನ್ನು ಅಪ್ಪಿಕೊಂಡ. ತುಂಬ ಸಂತೋಷ ಆಗ್ತಿದೆ ಎಂದಳು. ದೀಪಕ್ ಗೌಡ ಆಫೀಸ್ನಿಂದ ಮನೆಗೆ ವಾಪಸ್ ಬಂದಾಗ ಪಾರ್ವತಮ್ಮನವರು ಅವನನ್ನು ಭೇಟಿಯಾಗಲು ಹೋದರು. ದೀಪಕ್ ಎಂದು ಅವರು ನಿಧಾನವಾಗಿ ಕರೆದರು. ಏನು ವಿಷಯ ದೊಡ್ಡಮ್ಮ, ಇವತ್ತು ನನ್ನ ಹೆಸರು ಹಿಡಿದು ಕೂಗ್ತಾ ಇದ್ದೀರಾ? ಸುಧಾರಿಸಿಕೊಂಡ ಹಾಗೆ ಕಾಣ್ತಾ ಇದೆ ಎಂದನು. ನಿಮ್ಮ ತಾತ ಅಭಿನವ್ಗಾಗಿ ಶ್ರೀರಾಧಳ ಕೈ ಕೇಳಿದ್ದಾರೆ ಎಂದು ಪಾರ್ವತಮ್ಮ ಹೇಳಿದರು. ಇದನ್ನು ಕೇಳಿದ ತಕ್ಷಣ ದೀಪಕ್ ಕೈಗಳು ಇದ್ದಲ್ಲಿಯೇ ನಿಂತು ಹೋದವು. ಕೈ ಮುಷ್ಟಿ ಬಿಗಿಯಾಗಿತ್ತು. ಕಣ್ಣುಗಳು ಕೋಪದಿಂದ ಕೆಂಪಾದವು. ಏನು ಹೇಳಲ್ವಾ ದೀಪಕ್ ಎಂದು ಪಾರ್ವತಮ್ಮ ಕೇಳಿದರು. ನೀವೇನು ಕೇಳಲು ಬಯಸಿದ್ದೀರಾ ದೊಡ್ಡಮ್ಮ? ಏನೂ ಇಲ್ಲ ಎಂದನು. ಪಾರ್ವತಮ್ಮನವರು ದೀರ್ಘವಾದ ನಿಟ್ಟುಸಿರು ಬಿಟ್ಟು ಹೊರಗೆ ಹೊರಟು ಹೋದರು. ಅವರು ಹೋದ ತಕ್ಷಣ ದೀಪಕ್ ತನ್ನ ಕೈಯನ್ನು ಗಾಜಿನ ಟೇಬಲ್ ಮೇಲೆ ಜೋರಾಗಿ ಗುದ್ದಿದನು. ಗ್ಲಾಸ್ ಹೊಡೆದ ತಕ್ಷಣ ರಕ್ತ ಬರಲು ಆರಂಭಿಸಿತು. ಟೇಬಲ್ ಚೂರು ಚೂರಾಗಿ ಬಿದ್ದರೂ ಅವನು ಅದರ ಮೇಲಿರುವ ನಡೆದು ಹೋದನು. ಹಾಗೆ ಯಾಕೆ ಅವನಿಗೆ ಇದು ಇಷ್ಟವಾಗಲಿಲ್ಲ? ಯಾಕೆ ಅವನಿಗೆ ತನ್ನ ನೋವು ಹೆಚ್ಚಾದಂತೆ ಅನಿಸಿತು? ಅವನು ಸೋಫಾಕ್ಕೆ ಒರಗಿ ಯೋಚಿಸತೊಡಗಿದನು. ಇತ್ತ ಹೆಗಡೆಯವರ ಮನೆಯಲ್ಲಿ ಅಪ್ಪಾಜಿ, ನನ್ನನ್ನು ಕರೆದಿರಾ ಎಂದು ಶ್ರೀರಾಧ ಒಳಗಡೆ ಬಂದಳು. ಹೌದು ಶ್ರೀ, ಬಾ ಮಗಳೇ, ಕುಳಿತುಕೋ. ಶ್ರೀ, ನೀನು ಯಾವಾಗಲೂ ನಮ್ಮ ಗೌರವವನ್ನು ಹೆಚ್ಚಿಸಿದ್ದೀಯಾ. ಅದಕ್ಕೆ ನೀನು ಯಾವುದೇ ನಿರ್ಧಾರವನ್ನು ನಿನ್ನಿಷ್ಟಕ್ಕೆ ಬಿಟ್ಟಿದ್ದೇವೆ. ಇವತ್ತು ಅದನ್ನೇ ಮಾಡ್ತಾ ಇದ್ದೇವೆ. ನಾವು ನಿನಗಾಗಿ ಒಬ್ಬ ಜೀವನ ಸಂಗಾತಿಯನ್ನು ಆರಿಸಿದ್ದೇವೆ ಎಂದು ದೇವರಾಜ್ ಹೆಗಡೆ. ಇದನ್ನು ಕೇಳಿ ಶ್ರೀರಾಧಳ ಹೆಜ್ಜೆಗಳು ತಡಕಾಡಿದವು. ಯಾರು ಅಂತ ಕೇಳಲ್ವಾ ಎಂದು ಯಾರು? ಶ್ರೀರಾಧಳ ಧ್ವನಿ ನಡುಗುತ್ತಿತ್ತು. ಅಭಿನವ್. ನಿನಗೆ ಅವನು ಮೊದಲೇ ಗೊತ್ತಲ್ವಾ ಮಗಳೇ? ಈ ಬಾರಿ ನೀನು ನಮ್ಮಿಷ್ಟದಂತೆ ನಿರ್ಧಾರ ತಗೋಬೇಕು ಅನ್ನೋದು ನಮ್ಮ ಆಸೆ ಎಂದು ಪ್ರೀತಿಯಿಂದ ಹೇಳಿದರು. ಶ್ರೀರಾಧಗೆ ಮುಂದಿನ ಮಾತುಗಳೇ ಕೇಳಿಸಲಿಲ್ಲ. ಅವಳು ತೂರಾಡಿದಳು. ಶ್ರೀ, ನೀನು ಆರಾಮಾಗಿದ್ದೀಯಾ ಎಂದು ದೇವರಾಜ್ ಹೆಗಡೆ ಆತಂಕದಿಂದ ಕೇಳಿದರು. ಅಕುಲ್, ಎಲ್ಲರೂ ಇಲ್ಲಿ ಬನ್ನಿ ಎಂದು ಕೂಗಿದರು. ಎಲ್ಲರೂ ಬಂದು ಅವಳನ್ನು ಜೋಪಾನವಾಗಿ ಸೋಫಾದ ಮೇಲೆ ಕೂಳಿಸಿದರು. ಏನಾಯಿತು ಶ್ರೀ ಎಂದು ಎಲ್ಲರೂ ಒಟ್ಟಿಗೆ ಕೇಳಿದರು. ಏನೂ ಇಲ್ಲ ಅಪ್ಪ, ನಾನು ಚೆನ್ನಾಗಿದ್ದೀನಿ. ಅಪ್ಪಾಜಿ, ನಾನು ಅಭಿನವ್ನನ್ನ ಮದುವೆ ಆಗಲ್ಲ ಎಂದು ಶ್ರೀರಾಧ ದೃಢವಾಗಿ ಹೇಳಿದರು. ಯಾಕೆ ಶ್ರೀ? ಅಭಿನವ್ ಒಳ್ಳೆ ಹುಡುಗ. ಸ್ನೇಹ ಅವರ ಖುದ್ದಾಗಿ ನಿನ್ನ ಕೈ ಕೇಳಿದ್ದಾರೆ ಎಂದು ಅಭಿಲಾಷ್ ಮುಂದೆ ಬಂದು ಹೇಳಿದಳು. ಅಭಿನವ್ ಒಳ್ಳೆಯ ಹುಡುಗನೇ ಅಮ್ಮ, ನಾನು ಇಲ್ಲ ಅನ್ನಲ್ಲ. ಆದರೆ
ಆದರೆ ನಾನು ಅವನನ್ನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದಳು ಶ್ರೀರಾಧಾ. ಸರಿ, ಇವತ್ತೇ ಯಾರು ಮದುವೆ ಮಾಡ್ತಾ ಇದ್ದಾರೆ ಮಗಳೇ, ಈ ಬಾರಿ ನಿಶ್ಚಿತಾರ್ಥ ಮಾಡೋಣ, ಬಾಕಿ ಎಲ್ಲ ನೀನು ಅಂದುಕೊಂಡ ಹಾಗೆ ಆಗುತ್ತದೆ ಎಂದರು. ಅಕುಲ್ ಇಲ್ಲ ಅಪ್ಪ ಎಂದು ಶ್ರೀ ತಲೆ ಅಲ್ಲಾಡಿಸಿದಳು. ನಿನಗೆ ಬೇರೆ ಯಾರಾದರೂ ಇಷ್ಟ ಇದ್ದಾರಾ ಶ್ರೀ ಎಂದು ಇದುವರೆಗೂ ಸುಮ್ಮನಿದ್ದ ಪರಂ ಗಂಭೀರವಾಗಿ ಕೇಳಿದನು. ಅವನ ಈ ಪ್ರಶ್ನೆಗೆ ಮನೆಯವರೆಲ್ಲ ಗಮನ ಶ್ರೀರಾಧಾ ಕಡೆ ತಿರುಗಿತ್ತು. ಹೇಳು ಶ್ರೀ, ಉತ್ತರ ಕೊಡು ಎಂದರು. ಅವಳು ಕಣ್ಣೆತ್ತಿ ನೋಡಿ ಹೌದು ಎಂದಳು. ಯಾರು ಎಂದು ಪರಂ ಕೇಳಿದಾಗ ಅವಳ ಬಾಯಿಂದ ಬಂದಿದ್ದು ದೀಪಕ್ ಗೌಡ ಎಂಬ ಹೆಸರು. ಈ ಹೆಸರನ್ನು ಕೇಳಿ ದೇವರಾಜ್ ಹೆಗಡೆ ಸಂಪೂರ್ಣವಾಗಿ ಶಾಂತರಾದರು. ಶ್ರೀ, ನಿನಗೆ ಬೇರೆ ಯಾರೂ ಸಿಗಲಿಲ್ಲವಾ ಆ ದೀಪಕ್ನ ಎಂದು ಅಭಿಲಾಷ ಕೇಳಿದರು. ಅಮ್ಮ, ನೀವ್ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಅವರಲ್ಲಿ ಏನು ಕೊರತೆ ಇದೆ ಎಂದು ಶ್ರೀ ಕೇಳಿದಳು. ಕೊರತೆಯ ವಿಷಯ ಅಲ್ಲ ಶ್ರೀ, ಅವನಿಗೆ ಅವನ ಕುಟುಂಬದ ಜೊತೆಯೇ ಆಗಿ ಬರಲ್ಲ ಎಂದರು. ಅವನಿಗೆ ಸ್ವಂತ ಬಿಸ್ನೆಸ್ ಇದೆ, ಹೆಸರಿದೆ, ಗೌರವವಿದೆ. ಆದರೆ ಶ್ರೀ, ಅವನು ತನ್ನ ಬಗ್ಗೆ ಯೋಚಿಸಲ್ಲ, ಬೇರೆಯವರಿಗಾಗಿ ಎಲ್ಲವನ್ನ ಮಾಡ್ತಾನೆ. ತನ್ನ ಮನೆ, ತನ್ನ ಭವಿಷ್ಯದ ಬಗ್ಗೆ ಅವನಿಗೆ ಚಿಂತೆಯೇ ಇಲ್ಲ ಎಂದು ಅಖಿಲ್ ಹೇಳಿದನು. ಆದರೆ ಇದು ಒಳ್ಳೆಯ ಗುಣ ಅಲ್ವಾ ಅಣ್ಣ ಎಂದು ಶ್ರೀರಾಧಾ ಅಳುತ್ತಾ ಕೇಳಿದಳು. ಒಳ್ಳೆಯ ಗುಣನೇ ಶ್ರೀ, ಆದರೆ ಅವನ ಪ್ರಪಂಚನೇ ಬೇರೆ, ಯಾರ ಜೊತೆಯೂ ಅವನಿಗೆ ಸಂಬಂಧವಿಲ್ಲ. ಅವನ ಜೊತೆ ನೀನು ಹೇಗೆ ಹೊಂದಿಕೊಳ್ಳುತ್ತೀಯಾ? ಯಾರಿಗೆ ತನ್ನ ಸ್ವಂತ ಕುಟುಂಬದ ಬಗ್ಗೆ ಕಾಳಜಿ ಇಲ್ಲವೋ ಅವನಿಗೆ ನಿನ್ನ ಮೇಲೆ ಹೇಗೆ ಪ್ರೀತಿ ಇರುತ್ತದೆ ಎಂದು ಅಖಿಲ್. ಅಪ್ಪಾಜಿ, ಆ ದಿನ ನೀವೇ ಅವನನ್ನು ತುಂಬ ಹೊಗಳ್ತಾ ಇದ್ರಿ. ಅಣ್ಣನೂ ಅಲ್ಲೇ ಇದ್ದ ಅಲ್ವಾ ಅಂತ. ಬೇರೆಯವರಿಗೆ ಸಹಾಯ ಮಾಡೋರು ಕೇವಲ ಪೇಪರ್ ಅಥವಾ ಟಿವಿಯಲ್ಲಿ ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತಾರಾ? ತಮ್ಮ ಸ್ವಂತ ಮನೆಗೆ ಅವರನ್ನು ಒಪ್ಪಿಕೊಳ್ಳುವ ಶಕ್ತಿ ಇಲ್ವಾ ಎಂದು ಶ್ರೀ ಖಾರವಾಗಿ ಕೇಳಿದಳು. ಎಲ್ಲರೂ ಶಾಂತರಾಗಿ ಎಂದು ದೇವರಾಜ್ ಹೆಗಡೆ ಗಟ್ಟಿ ಧ್ವನಿಯಲ್ಲಿ ಹೇಳಿದರು. ಶ್ರೀ, ದೀಪಕ್ ಕೂಡ ನಿನ್ನ ಮದುವೆ ಆಗೋಕ್ಕೆ ಇಷ್ಟಪಡ್ತಾನಾ? ಹಾಗಿದ್ರೆ ಅವನು ಖುದ್ದಾಗಿ ತನ್ನ ಮನೆಯಲ್ಲಿ ಈ ವಿಷಯ ಹೇಳಬೇಕು. ಆಗ ನಾವು ಏನಾದರೂ ಮಾಡಬಹುದು. ನಾಳೆ ಅವರಿಗೆ ನಿನಗೆ ಸಮಯ ಇದೆ, ಇಲ್ಲಾಂದರೆ ನಾವು ಹೇಳಿದ ಹಾಗೆ ಕೇಳಬೇಕು ಎಂದು ಅಪ್ಪಾಜಿ ಎಂದು ಶ್ರೀ ಕರೆಯುವಷ್ಟರಲ್ಲಿ ಅಷ್ಟೇ ಮುಂದಿನ ಮಾತು ನಾಳೆ ನಂತರ ಎಂದು ಪರಂ ಹೇಳಿದನು. ರಾತ್ರಿ 1 ಗಂಟೆ ಆಗಿತ್ತು. ಶ್ರೀರಾಧಾ ಆಫೀಸ್ ಕುರ್ಚಿಯಲ್ಲಿ ಕುಳಿತಿದ್ದಳು. ಅವಳಿಗೆ ತನ್ನ ಪ್ರಜ್ಞೆಯೇ ಇರಲಿಲ್ಲ. ನೀಲು ಎಷ್ಟು ಹೊತ್ತಿನಿಂದ ಅವಳನ್ನು ಏನೋ ಕೇಳ್ತಾನೇ ಇದ್ಲು. ಶ್ರೀ, ಏನು ಮಾಡ್ತಿದ್ದೀಯಾ ನೀನು? ಏನಾದರೂ ಮಾತನಾಡು. ದೀಪಕ್ ಅಂತೂ ಖಂಡಿತ ಮಾತನಾಡಲ್ಲ ಎಂದು ನೀಲು. ನನಗೆ ಗೊತ್ತಿಲ್ಲ ನೀಲು, ನಾನು ಈ ಥರ ಅಂದುಕೊಂಡಿರಲಿಲ್ಲ. ಏನು ಮಾಡಲಿ, ಆದರೆ ಏನಾದರೂ ಮಾಡಲೇಬೇಕು ಎಂದು ಶ್ರೀ. ಆದರೆ ಈ ಪರಿಸ್ಥಿತಿಯಲ್ಲಿ ನಿನ್ನ ಮಾತು ಯಾರು ಕೇಳ್ತಾರೆ ಎಂದು ನೀಲು ಕೇಳಿದಾಗ ತಕ್ಷಣ ಶ್ರೀರಾಧಾ, ನೀಲು, ನಮಗೆ ಮಡಿಕೇರಿಗೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡು, ರಾತ್ರಿಯೇ ವಾಪಸ್ಸು ಬರೋ ರಿಟರ್ನ್ ಟಿಕೆಟ್ ಕೂಡ ಮಾಡಿಸು, ಮನೆಯಲ್ಲಿ ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳು ಎಂದಳು. ನೀನು ಏನು ಮಾಡೋಕ್ಕೆ ಹೊರಟಿದ್ದೀಯಾ ಶ್ರೀ ಎಂದು ನೀಲು ಆಶ್ಚರ್ಯಪಟ್ಟಳು. ನಾನು ಹೇಳಿದ್ದನ್ನು ಅಷ್ಟೇ ಮಾಡು ನೀಲು ಎಂದು ಹೇಳಿ ಶ್ರೀರಾಧಾ ಆಫೀಸ್ ರೂಮ್ನಲ್ಲೇ ಬಟ್ಟೆ ಬದಲಾಯಿಸಿ ಹೋದಳು. ಬೆಳ್ಳಂಬೆಳಗ್ಗೆ ಪಾರ್ವತಮ್ಮನವರು ತುಂಬ ಅವಸರದಿಂದ ಎಲ್ಲೋ ಹೊರಟಿದ್ದರು. ಎಲ್ಲೇ ಹೊರಟಿದ್ದೀಯಾ ಪಾರ್ವತಂ ಎಂದು ಶಿವಶಂಕರ್ ಗೌಡರ ಧ್ವನಿ ಕೇಳಿಸಿತು. ಅದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಬೆಳಗ್ಗೆನೇ ಒಂದು ಪೂಜೆ ಆಗಬೇಕಿದೆ ಎಂದರು. ಸರಿ, ಹೋಗಿ ಬನ್ನಿ ಎಂದರು ಶಿವಶಂಕರ್ ಗೌಡರು. ಪಾರ್ವತಮ್ಮನವರು ಕಾರಿನಿಂದ ಇಳಿಯುತ್ತಿದ್ದಂತೆ ದೇವಸ್ಥಾನಗಳ ಮೆಟ್ಟಿಲುಗಳ ಮೇಲೆ ಶ್ರೀರಾಧಾ ಕುಳಿತಿರುವುದು ಕಂಡಿತ್ತು. ಮುಖದಲ್ಲಿ ರಾತ್ರಿಯ ಪ್ರಯಾಣದ ಆಯಾಸ, ಕಣ್ಣುಗಳಲ್ಲಿ ನೀರು, ಕೆದರಿದ ಕೂದಲು. ಪಾರ್ವತಮ್ಮನವರು ನೋಡಿದ ತಕ್ಷಣ ಅವಳು ಓಡಿ ಬಂದು ಅವರನ್ನು ಅಪ್ಪಿಕೊಂಡಳು. ದೊಡ್ಡಮ್ಮ ಎಂದಳು. ಶ್ರೀ, ಏನಾಯಿತು ಮಗಳೇ? ಇಲ್ಲಿ ಯಾಕೆ ಕರೆದೆ? ಮನೆಗೆ ಬರಬಹುದಿತ್ತಲ್ಲವಾ? ಇದೇನು ನಿನ್ನ ಸ್ಥಿತಿ ಎಂದು ಕೇಳಿದರು. ಅವಳು ಅವರ ಹೆಗಲಿಗೆ ವಾಲಿ ಕಣ್ಣೀರು ಹಾಕಿದಳು. ನಂತರ ಮಂಡಿ ಊದಿ ತನ್ನ ಸೆರಗನ್ನು ಚಾಚಿ ಕಣ್ಣೆತ್ತಿ ನೋಡಿದಳು. ನನಗೆ ಗೊತ್ತಿಲ್ಲ ದೊಡ್ಡಮ್ಮ, ನೀವು ಹೇಗೆ ಮಾಡ್ತೀರಾ ಅಂತ. ಆದರೆ ನನಗೆ ನನ್ನ ಚಿನ್ನನ ಕೊಟ್ಟು ಬಿಡಿ ದೊಡ್ಡಮ್ಮ. ಅವರ ಜೀವನದಲ್ಲಿ ಬೇರೆ ಯಾರೂ ಇಲ್ಲ ಅಂದರೂ ನನಗೋಸ್ಕರ ಒಂದು ಸಲ ಎಲ್ಲರ ಮುಂದೆ ಮದುವೆಗೆ ಒಪ್ಪಿಕೊಳ್ಳೋಕೆ ಹೇಳಿ ಅಷ್ಟೇ. ಅವರ ಜಾಗದಲ್ಲಿ ನಾನು ಬೇರೆ ಯಾರನ್ನೂ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯವಿಲ್ಲ ದೊಡ್ಡಮ್ಮ ಎಂದು ಬೇಡಿಕೊಂಡಳು. ಅವಳ ಈ ಸ್ಥಿತಿಯನ್ನು ನೋಡಿ ಪಾರ್ವತಮ್ಮನವರ ಕರಳು ಜುರ್ರೆಂದಿತ್ತು. ಅವರು ತಕ್ಷಣ ಅವಳ ಕೈ ಹಿಡಿದು ಎಬ್ಬಿಸಿ, ಬೇಡ ಮಗಳೇ, ಹೀಗೆ ಸೆರೆಗೊಡ್ಡಬೇಡ. ನನ್ನ ಕೈಯಲ್ಲಿದ್ದರೆ ಈ ಪ್ರಪಂಚದ ಎಲ್ಲ ಸಂತೋಷವನ್ನು ನಿನ್ನ ಮಡಿಲಿಗೆ ಹಾಕ್ತಾ ಇದ್ದೆ. ಆದರೆ ದೀಪಕ್ ಹತ್ರ ಹೇಗೆ ಹೇಳಲಿ? ಅವನಿಗೆ ನಿನ್ನ ಬಗ್ಗೆ ಏನನಿಸುತ್ತದೆ ಅಂತ ನನಗೆ ಗೊತ್ತೇ ಇಲ್ಲ ಎಂದರು. ನನಗೆ ಗೊತ್ತು ದೊಡ್ಡಮ್ಮ, ನನ್ನ ಹೃದಯಕ್ಕೆ ಗೊತ್ತಿದೆ ಅವರು ಅದಕ್ಕೆ ಯೋಗ್ಯರು ಅಂತ. ಅವರಿಗಾಗಿ ನಾನು ಯಾರ ಮುಂದೆ ಬೇಕಾದರೂ ಕೈ ಒಡ್ಡಬಲ್ಲೆ ಎಂದಳು ಶ್ರೀ. ಪಾರ್ವತಿ ದೇವಿಯು ಶಿವನನ್ನು ಪಡೆಯಲು ಎಲ್ಲವನ್ನ ತ್ಯಜಿಸಿ ತಪಸ್ಸು ಮಾಡಿದಳು. ಅದು ಅವಳ ಪ್ರೀತಿಯಾಗಿತ್ತು ದೊಡ್ಡಮ್ಮ. ನಾನು ಕೂಡ ಯಾವುದೇ ತಪಸ್ಸು ಮಾಡೋಲಿಕ್ಕೆ ಸಿದ್ಧ ಇದ್ದೀನಿ. ಆದರೆ ಇಲ್ಲಿ ನನ್ನ ಶಿವನೇ ನನ್ನ ಮೇಲೆ ಮುನಿಸಿಕೊಂಡಿದ್ದಾನೆ. ಅವನನ್ನು ಹೇಗೆ ಒಲಿಸಿಕೊಳ್ಳಬೇಕು ಅಂತ ನನಗೆ ಗೊತ್ತಿಲ್ಲ ಎಂದು ಶ್ರೀರಾಧಾ ಬಿಕ್ಕಿ ಬಿಕ್ಕಿ ಅತ್ತಳು.
ಪಾರ್ವತಮ್ಮನವರು ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡರು. ಬೇಡ ಮಗಳೇ, ನೀನು ಚಿಂತೆ ಮಾಡಬೇಡ, ನಾನು ಏನಾದರೂ ಮಾಡ್ತೀನಿ, ಖಂಡಿತ ಮಾಡ್ತೀನಿ ಎಂದರು. ನನ್ನ ಹತ್ರ ಇವತ್ತು ಒಂದೇ ದಿನ ಸಮಯ ಇರೋದು ದೊಡ್ಡಮ್ಮ. ಅಪ್ಪಾಜಿ ಇವತ್ತೇ ಕೊನೆ ದಿನ ಅಂತ ಹೇಳಿದ್ದಾರೆ, ಅವರಲ್ಲದೆ ನಾನು ಬದುಕೋಕೆ ಆಗಲ್ಲ ಎಂದು ಜೋರಾಗಿ ಅತ್ತಳು. ಅವಳ ನೋವನ್ನು ನೋಡಿ ಪಾರ್ವತಮ್ಮ ಮತ್ತು ನೀಲು ಕಣ್ಣುಗಳಲ್ಲಿ ನೀರು ಬಂದಿತ್ತು. ನೀಲು ಹೇಳಿದ್ದಕ್ಕೆ ಅಲ್ಲಿಗೆ ಬಂದಿದ್ದ ಆದರ್ಶ್ ಇದೆಲ್ಲವನ್ನ ಕೇಳಿ ಆಶ್ಚರ್ಯದಿಂದ ಶ್ರೀರಾಧಳನ್ನು ನೋಡಿದನು. ಪ್ರೀತಿ ಅಂದರೆ ಹೀಗಿರುತ್ತಾ ನೀಲು ಎಂದು ಅವನು ನೀಲು ಹೆಗಲ ಮೇಲೆ ಕೈ ಇಟ್ಟು ಕೇಳಿದನು. ಇವಳೇ ಶ್ರೀ ಆದರ್ಶ್, ನಿನ್ನ ಅಣ್ಣ. ಇವಳಿಗೆ ತನ್ನ ಜೀವಕ್ಕಿಂತ ಹೆಚ್ಚು. ಅವನಿಗಾಗಿ ಇವಳು ಏನು ಬೇಕಾದರೂ ಮಾಡ್ತಾಳೆ ಎಂದಳು ನೀಲು. ತಕ್ಷಣ ಆದರ್ಶ್ ಮುಂದೆ ಒಂದು ಅತ್ತಿಗೆ ಎಂದನು. ಅಳುತ್ತಿದ್ದ ಶ್ರೀ ತಿರುಗಿ ನೋಡಿದಳು. ನೀವು ಯಾಕೆ ಚಿಂತೆ ಮಾಡ್ತೀರಾ? ಇನ್ಮೇಲೆ ನಾನು ನಿಮ್ಮನ್ನು ಅತ್ತಿಗೆ ಅಂತಾನೆ ಕರಿತೀನಿ. ಅಷ್ಟಕ್ಕೂ ನೀವು ದೀಪಕ್ಕಣ್ಣನ ಹೆಂಡತಿ ಆಗಿರೋರು ತಾನೆ ಎಂದನು ಶ್ರೀ ಇನ್ನೂ ಗೊಂದಲದಲ್ಲಿದ್ದ ಅನ್ನು ನೋಡಿ. ನಾನು ಯಾವತ್ತೂ ಅಭಿನವನ ಅಣ್ಣ ಮತ್ತು ದೀಪಕ್ಕಣ್ಣನ ಮಧ್ಯೆ ಭೇದ ಭಾವ ಮಾಡಿಲ್ಲ. ಅಜ್ಜಿ ಬನ್ನಿ, ನೀವು ದೀಪಕ್ಕಣ್ಣನ ಹತ್ರ ಮಾತನಾಡಬೇಕಲ್ವೇ? ಈಗಲೇ ಹೋಗೋಣ ಎಂದನು. ಅವನ ಈ ಬದಲಾವಣೆಯನ್ನು ನೋಡಿ ನೀಲುಗೆ ತುಂಬ ಖುಷಿಯಾಯಿತು. ಹೊರಡುವ ಮುನ್ನ ಪಾರ್ವತಮ್ಮನವರು ಒಂದು ಸಲ ಶ್ರೀ ಕಡೆ ನೋಡಿ ಕಣ್ಣು ಸನ್ನೆ ಮಾಡಿ ಧೈರ್ಯ ತುಂಬಿದರು. ಆದರ್ಶ್ ಕಾರನ್ನು ದೀಪಕ್ ಆಫೀಸಿಗೆ ತೆಗಿ ಎಂದು ದೃಢವಾಗಿ ಹೇಳಿದರು. ಆಫೀಸ್ನಲ್ಲಿ ಕುಳಿತಿದ್ದ ದೀಪಕ್ ಕೆಲವು ಮುಖ್ಯ ಕೆಲಸಗಳನ್ನು ಮಾಡಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನಿಗೆ ಗಮನ ಕೊಡಲು ಸಾಧ್ಯವಾಗುತ್ತಿರಲಿಲ್ಲ. ಪದೇ ಪದೇ ಶ್ರೀರಾಧಳ ಮುಖವೇ ಅವನ ಕಣ್ಣ ಮುಂದೆ ಬರುತ್ತಿತ್ತು. ಅಷ್ಟರಲ್ಲಿ ಕ್ಯಾಬಿನ್ ಬಾಗಿಲು ತೆರೆದು ಪಾರ್ವತಮ್ಮನವರು ಒಳಗಡೆ ಬಂದರು. ನೀವಿಲ್ಲಿ ಎಂದು ದೀಪಕ್. ಹೌದು, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತನಾಡಬೇಕು. ನೀನು ಇವತ್ತು ಮನೆಗೆ ಬಂದು ಎಲ್ಲರ ಮುಂದೆ ಶ್ರೀರಾಧಳನ್ನು ಮದುವೆ ಆಗೋಕ್ಕೆ ಒಪ್ಪಿಕೊಳ್ಳಬೇಕು ಎಂದರು. ನಿಮಗೇನಾದರೂ ಗೊತ್ತಿದೆಯಾ? ನೀವೇನು ಹೇಳ್ತಾ ಇದ್ದೀರಾ ದೊಡ್ಡಮ್ಮ ಎಂದನು. ನನಗೆ ಗೊತ್ತು, ನೀನು ಹಾಗೆ ಮಾಡ್ತೀಯ, ಇದು ನನ್ನ ಹಠ ಎಂದರು. ನಿಮಗಿಂತ ದೊಡ್ಡ ಹಠಮಾರಿ ನಾನು ಅನ್ನೋದು ಮರೆತು ಬಿಟ್ರಾ ಎಂದು ದೀಪಕ್ ತಿರುಗಿ ಹೇಳಿದನು. ಪಾರ್ವತಮ್ಮನವರಿಗೆ ಇದು ಅಷ್ಟು ಸುಲಭವಲ್ಲ ಎಂದು ಗೊತ್ತಿತ್ತು. ಆದ್ದರಿಂದ ಅವರು ಪೂರ್ತಿ ತಯಾರಿಯೊಂದಿಗೆ ಬಂದಿದ್ದರು. ನೀನು ಒಪ್ಪಲೇಬೇಕು ದೀಪಕ್ ಎಂದು ಅವರು ಕೂಗಿದರು. ದೀಪಕ್ ಕೋಪದಿಂದ ಟೇಬಲ್ ಮೇಲೆ ಕೈಗುದ್ದಿದ. ನಾನು ಒಪ್ಪಲ್ಲ. ಯಾರು ನನ್ನ ಜೀವನಕ್ಕೆ ತಂದು ನಿಮ್ಮ ಗಂಡನ ದ್ವೇಷದ ಲಿಸ್ಟ್ಗೆ ಸೇರಿಸಲ್ಲ ಎಂದು ಕಿರುಚಿದನು. ಪಾರ್ವತಮ್ಮನವರು ಒಂದು ಕ್ಷಣ ಹೆದರಿದರು. ಧೈರ್ಯ ತಂದುಕೊಂಡು, ಸರಿ, ಹಾಗಾದರೆ ನಾನು ಶ್ರೀರಾಧಳಿಗೆ ನನ್ನ ಕೈಯಾರೆ ವಿಷ ಕೊಟ್ಟು ಬಿಡುತ್ತೇನೆ, ಆಮೇಲೆ ನಾನು ಎಲ್ಲೋ ಹೊರಟು ಹೋಗ್ತೇನೆ ಎಂದರು. ಇದು ಬಾಲಿಶವಾಗಿ ಕಂಡರೂ ಅವಳ ಬಾಯಿಂದ ಒಪ್ಪಿಗೆ ಪಡೆದುಕೊಳ್ಳಲು ಅವರು ಹಾಗೆ ಹೇಳಿದ್ದರು. ಇದು ಜೋಕ್ ಆಗಿದೆ, ತುಂಬ ಕೆಟ್ಟದಾಗಿತ್ತು ದೊಡ್ಡಮ್ಮ. ಮುಂದಿನ ಸಲ ಬೇರೆ ಏನಾದರೂ ಟ್ರೈ ಮಾಡಿ ಎಂದನು ದೀಪಕ್. ಹೌದು, ಎಲ್ಲವೂ ಜೋಕು. ನಿನಗೆ ಒಂದು ಹುಡುಗಿ ತನ್ನ ಆತ್ಮಗೌರವವನ್ನೆಲ್ಲ ಪಕ್ಕಕ್ಕಿಟ್ಟು ಹುಚ್ಚಿ ಥರ ಇಡೀ ರಾತ್ರಿ ಜರ್ನಿ ಮಾಡಿ ನನಗೋಸ್ಕರ ಮಂಡಿಯೂರಿ ಸೆರೆಗೊಡ್ಡಿ ಬೇಡಿತಾ ಇದ್ದಾಳೆ. ಇದೆಲ್ಲ ನಿನಗೆ ತಮಾಷೆನಾ? ರೂಪ, ಅಧಿಕಾರ, ಹಣ, ಹೆಸರು ಎಲ್ಲವೂ ಇದ್ದರೂ ಅವಳು ನಿನಗಾಗಿ ಕಾಯ್ತಾ ಇದ್ದಾಳೆ. ಇವತ್ತು ನಾನು ಅವಳ ಕಣ್ಣಲ್ಲಿ ನೋಡಿದ್ದನ್ನು ನೀನು ನೋಡಿದರೆ ಗೊತ್ತಾಗ್ತಿತ್ತು ಚಿನ್ನು. ನೀನು ಒಪ್ಪಿಕೊಳ್ಳೋದಿದ್ರೆ ಅವಳು ಸತ್ತೇ ಹೋಗ್ತಾಳೆ ಚಿನ್ನು. ನೀನು ಎಲ್ಲವನ್ನ ಮರೆತು ಬಿಡು, ಕೇವಲ ಅವಳ ಬಗ್ಗೆ ಯೋಚಿಸು. ನಿನಗೆ ನಿನ್ನ ಹೆತ್ತ ತಾಯಿಯ ಆಣೆ ಎಂದು ಪಾರ್ವತಮ್ಮ ಹೇಳುತ್ತಿದ್ದಂತೆ, ಸಾಕು ದೊಡ್ಡಮ್ಮ, ನೀವು ಮನೆಗೆ ಹೊರಡಿ ಎಂದು ದೀಪಕ್ ಜೋರಾಗಿ ಕಿರುಚಿದನು. ಅವನ ಧ್ವನಿ ಕೇಳಿ ಆದರ್ಶ್ ಒಳಗಡೆ ಬಂದನು. ಆದರ್ಶ್, ದೊಡ್ಡಮ್ಮನನ್ನು ಕರೆದುಕೊಂಡು ಹೋಗು ಎಂದು ದೀಪಕ್. ಬನ್ನಿ ಅಜ್ಜಿ ಎಂದು ಆದರ್ಶ್ ಕರೆದಾಗ ಪಾರ್ವತಮ್ಮನವರು ಕೊನೆಯ ಬಾರಿ ದೀಪಕ್ನನ್ನ ನೋಡಿದರು. ಅವನು ತಲೆ ತಗ್ಗಿಸಿ ಕುಳಿತಿದ್ದನು. ಅವನಿಗೆ ನೋವು ಕೊಡುವ ಮಾತನ್ನೇ ತಾನು ಆಡಿದ್ದೇನೆ ಎಂದು ಪಾರ್ವತಮ್ಮನವರಿಗೆ ಗೊತ್ತಿತ್ತು. ಆದರೆ ಅವರು ಅಸಹಾಯಕರಾಗಿದ್ದರು. ಅವನಿಗೊಂದು ಹೊಸ ಜೀವನ ಕೊಡಲು ಅವರು ಬಯಸಿದ್ದರು. ಅವರು ಹೋದ ತಕ್ಷಣ ದೀಪಕ್ ಕೋಪದಿಂದ ಟೇಬಲ್ ಮೇಲಿದ್ದ ಸಾಮಾನುಗಳನ್ನೆಲ್ಲ ಕೆಳಕ್ಕೆ ತಳ್ಳಿ ಕಣ್ಣು ಮುಚ್ಚಿಕೊಂಡನು. ಇತ್ತ ಶ್ರೀರಾಧ ತನ್ನ ಮನೆಗೆ ಹೊರಟಿದ್ದಳು. ಇಡೀ ದಾರಿಯುದ್ದಕ್ಕೂ ಅವಳಿಗೆ ನಿರಾಳತೆ ಇರಲಿಲ್ಲ. ಸಮಯ ಕಳೆದಂತೆ ಅವಳಿಗೆ ಆತಂಕ ಹೆಚ್ಚಾಗುತ್ತಿತ್ತು. ಸಂಜೆ 7 ಗಂಟೆಯಾಗುತ್ತಿದ್ದಂತೆ ದೀಪಕ್ನ ಕಾರು ಗೌಡರ ಮನೆಯ ಗೇಟ್ ಒಳಗಡೆ ಬಂದಿತ್ತು. ಪಾರ್ವತಮ್ಮನವರು ಎಷ್ಟೋ ಹೊತ್ತಿನಿಂದ ಅವನಿಗಾಗಿ ಕಾಯುತ್ತಿದ್ದರು. ಮನೆಯವರೆಲ್ಲರೂ ಹಾಲಿನಲ್ಲಿ ಕುಳಿತಿದ್ದರು. ಸ್ನೇಹ ಕೂಡ ನಾಳೆ ದೇವರಾಜ್ ಹೆಗಡೆ ಅವರು ಫೋನ್ ಬರುತ್ತದೆ ಎಂದು ಇವತ್ತೇ ಇಡೀ ಕುಟುಂಬದೊಂದಿಗೆ ಬಂದಿದ್ದಳು. ದೀಪಕ್ ಮನೆಯೊಳಗೆ ಬಂದು, ದೊಡ್ಡಮ್ಮ, ಶ್ರೀರಾಧ ಮನೆಯವರಿಗೆ ತಿಳಿಸಿಬಿಡಿ, ದೀಪಕ್ ಅವಳನ್ನು ಮದುವೆ ಆಗ್ತಾನೆ ಅಂತ ಎಂದನು. ಅವನು ಹೇಳಿದ ತಕ್ಷಣ ಇಡೀ ಮನೆಯವರು ಅವನ ಕಡೆ ನೋಡಿದರು. ಇದೇನು ಹುಚ್ಚು ಮಾತು ದೀಪಕ್ ಎಂದು ಮೊದಲಿಗೆ ಕೇಳಿದ್ದು ಅಭಿಷೇಕ್. ನಾನು ಹೇಳಿದ್ದನ್ನು 2 ಬಾರಿ ಹೇಳಲ್ಲ ಎಂದು ದೀಪಕ್. ಹಾಗಾದರೆ ನೀನು ಹೇಳಿದರ ಅರ್ಥ ಏನು ಅಂತ ಹೇಳು ಎಂದು ಸ್ನೇಹ ಅಭಿನವ್ ಮುಖ ನೋಡುತ್ತಾ ಮುಂದೆ ಬಂದಳು. ನೀವೇನು ತಿಳಿದುಕೊಂಡಿದ್ದೀರೋ ಅದೇ ಅರ್ಥ. ಶ್ರೀರಾಧಳ ಮದುವೆ ನನ್ನ ಜೊತೆ ಆಗೋದು, ದಟ್ಸ್ ಫೈನಲ್ ಎಂದನು ದೀಪಕ್. ಅಪ್ಪಾಜಿ, ನೋಡ್ತಾ ಇದ್ದೀರಾ ಇವನು ಏನು ಹೇಳ್ತಾ ಇದ್ದಾನೆ ಅಂತ? ಪ್ರತಿ ಬಾರಿಯಂತೆ ಇವನು ಈ ಮನೆಯ ಸಂತೋಷಕ್ಕೆ ಕಂಟಕವಾಗ್ತಾ ಇದ್ದಾನೆ ಎಂದು ಸ್ನೇಹ ಅಳುತ್ತಾ ಹೇಳಿದಳು. ದೀಪಕ್ ಕೋಪದಿಂದ ಎಲ್ಲರನ್ನ ನೋಡಿದಾಗ ಇಡೀ ಹಾಲ್ ಶಾಂತವಾಗಿ
ಅರ್ಥವಾಗಿತ್ತು. ನಾನು ಹೇಗಿದ್ದೇನೋ ಹಾಗೆ ಇರ್ತೀನಿ ಎಂದು ಗತ್ತಿನಿಂದ ಹೇಳಿದನು. ಶ್ರೀರಾಧಾ ನಿನ್ನನ್ನು ಎಂದಿಗೂ ಮದುವೆ ಆಗಲ್ಲ. ಅವಳು ಬುದ್ಧಿವಂತ ಹುಡುಗಿ. ನಾವು ಅಂದುಕೊಂಡ ಹಾಗೆ ಆಗುತ್ತದೆ ಎಂದು ಶಿವಶಂಕರ ಗೌಡರು ಹೆಮ್ಮೆಯಿಂದ ಹೇಳಿದರು. ಸರಿ, ಈಗಲೇ ತೀರ್ಮಾನ ಮಾಡೋಣ. ನಿಶ್ಚಯ ಗೌಡರೇ, ಫೋನ್ ಮಾಡಿ ಎಂದು ದೀಪಕ್ ಮೊದಲು ಮರ್ಯಾದೆಯಿಂದ ಮಾತನಾಡೋದನ್ನು ಕಲಿ ದೀಪಕ್ ಎಂದು ನಿಶ್ಚಯ್ ಹೇಳಿದಾಗ, ನಾನು ಮರ್ಯಾದೆ ಇರೋ ಜನರ ಮಧ್ಯೆ ಇರಲ್ಲ. ಪ್ಲೀಸ್, ನನ್ನ ಹತ್ರ ಟೈಮ್ ಇಲ್ಲ, ಬೇಗ ಮಾಡಿ ಎಂದನು ದೀಪಕ್. ಶಿವಶಂಕರ ಗೌಡರು ಸನ್ನೆ ಮಾಡಿದಾಗ ಅಭಿಷೇಕ್ ಮುಂದೆ ಬಂದು ಲ್ಯಾಂಡ್ಲೈನ್ನಿಂದ ಹೆಗಡೆಯವರ ಮನೆಗೆ ಫೋನ್ ಮಾಡಿ ಸ್ಪೀಕರ್ಗೆ ಹಾಕಿದನು. ಹೆಗಡೆಯವರ ಮನೆಯಲ್ಲಿ ಫೋನ್ ರಿಂಗ್ ಆಯಿತು. ಹಲೋ ಎಂದು ದೇವರಾಜ್ ಹೆಗಡೆಯವರ ಗಂಭೀರವಾದ ಧ್ವನಿ ಕೇಳಿಸಿತು. ಹಲೋ, ನಮಸ್ಕಾರ ಎಂದು ಅಭಿಷೇಕ್. ನಮಸ್ಕಾರ, ಹೇಳಿ, ಯಾಕೆ ಫೋನ್ ಮಾಡಿದ್ರಿ ಎಂದು ದೇವರಾಜ್ ಹೆಗಡೆ. ಹೇಳೋಕ್ಕೆ ಸಂಕೋಚ ಆಗ್ತಿದೆ, ಆದರೆ ಮನೆಯವರೆಲ್ಲರನ್ನ ಕರೆಸಿ ಫೋನ್ ಅನ್ನು ಸ್ಪೀಕರ್ನಲ್ಲಿ ಹಾಕಿ ಎಂದನು ಅಭಿಷೇಕ್. ದೇವರಾಜ್ ಹೆಗಡೆಯವರಿಗೆ ಏನು ವಿಷಯ ಅಂತ ಅರ್ಥವಾಗಿ ಮನೆಯವರನ್ನೆಲ್ಲ ಹಾಲಿಗೆ ಕರೆದರು. ಹೇಳಿ, ಏನು ವಿಷಯ ಎಂದು ಅಖಿಲ್ ಕೇಳಿದನು. ಇತ್ತ ಕಡೆಯಿಂದ ನಿಶ್ಚಯ್ ಗೌಡರು ಮಾತನಾಡಿದರು. ದೀಪಕ್ ಶ್ರೀರಾಧಾಳನ್ನ ಮದುವೆಯಾಗಬೇಕು ಅಂತ ಹೇಳ್ತಾ ಇದ್ದಾನೆ. ನಿಮ್ಮ ಹತ್ರ ಈಗಾಗಲೇ ಅಭಿನವ್ ಬಗ್ಗೆ ಮಾತನಾಡಿದ್ದಾರೆ. ಯಾವುದೇ ತೊಂದರೆ ಇಲ್ಲ ಅಂದರೆ ಶ್ರೀರಾಧಾಳನ್ನ ಒಮ್ಮೆ ಫೋನ್ ಹತ್ರ ಕರೀತೀರಾ ಎಂದರು. ನೋಡಿ ಅಖಿಲ್, ನಮಗೂ ಇದು ವಿಚಿತ್ರವಾಗಿ ಕಾಣ್ತಾ ಇದೆ, ಆದರೆ ನಮ್ಮ ಮಕ್ಕಳಿಗೆ ತಮ್ಮ ಅಭಿಪ್ರಾಯ ಹೇಳೋ ಹಕ್ಕು ನಾವು ಕೊಟ್ಟಿದ್ದೇವೆ ಎನ್ನುತ್ತಾ ಅಖಿಲ್ ಕಣ್ಣೆತ್ತಿ ದೇವರಾಜ್ ಹೆಗಡೆ ಅವರನ್ನು ನೋಡಿದರು. ಅವರು ಕಣ್ಸನ್ನೆ ಮಾಡಿದರು. ಶ್ರೀರಾಧಾ ಫೋನ್ ಹತ್ತಿರ ಬಂದಳು. ಅವಳ ಹೆಜ್ಜೆ ಸದ್ದು ಕೇಳಿ ದೀಪಕ್ ಫೋನನ್ನು ತನ್ನ ಕಡೆಗೆ ಎಳೆದುಕೊಂಡನು. ಶ್ರೀರಾಧಾ ಎಂದನು. ದೀಪಕ್ ಬಾಯಿಂದ ತನ್ನ ಹೆಸರು ಕೇಳಿ ಶ್ರೀರಾಧಾಳ ಮುಖ ಅರಳಿತ್ತು. ಎಷ್ಟೋ ದಿನಗಳಿಂದ ಅವಳು ಈ ಧ್ವನಿಗಾಗಿ ಕಾಯುತ್ತಿದ್ದಳು. ಅವಳು ಸುತ್ತಲೂ ನೋಡಿ ತನ್ನನ್ನು ತಾನು ನಿಭಾಯಿಸಿಕೊಳ್ಳುತ್ತಾ ಹೇಳಿ ಎಂದಳು. ನನ್ನನ್ನು ಮದುವೆ ಆಗ್ತೀಯಾ ಎಂದು ದೀಪಕ್ ನೇರವಾಗಿ ಕೇಳಿದನು. ಇಡೀ ವಾತಾವರಣ ಸ್ತಬ್ಧವಾಗಿತ್ತು. ಕಡೆಯ ಜನರು ಮೌನವಾದರು. ಶ್ರೀರಾಧಾ ಕಣ್ಣೆತ್ತಿ ದೇವರಾಜ್ ಹೆಗಡೆಯವರನ್ನು ನೋಡಿದಳು. ಅವರು ನಿನ್ನ ನಿರ್ಧಾರ ನೀನೇ ತೆಗೆದುಕೋ ಎಂದು ಸನ್ನೆ ಮಾಡಿದರು. ಶ್ರೀರಾಧಾ ಕಣ್ಣು ಮುಚ್ಚಿದಳು. ದೀಪಕ್ನ ಮುಖ ಅವಳ ಕಣ್ಣ ಮುಂದೆ ಬಂತು. ಅವಳು ಮುಗುಳ್ನಕ್ಕಳು. ಹೌದು, ನಾನು ನಿಮ್ಮನ್ನು ಮದುವೆ ಆಗೋಕ್ಕೆ ಇಷ್ಟಪಡ್ತೀನಿ ಎಂದಳು. ಗೌಡರ ಮನೆಯಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಅದರಲ್ಲೂ ಅಭಿನವ್ಗೆ ತುಂಬ ಆಘಾತವಾಗಿತ್ತು. ಇದುವರೆಗೆ ಸುಮ್ಮನಿದ್ದ ಪಾರ್ವತಮ್ಮನವರು ನಿರಾಳತೆಯಿಂದ ಆದರ್ಶ್ ಕಡೆಗೆ ನೋಡಿ ಮುಗುಳ್ನಕ್ಕರು. ಶಿವಶಂಕರ ಗೌಡರ ಮುಂದೆ ಬಂದು, ದೇವರಾಜ್ ಹೆಗಡೆ, ನೀನು ಇದಕ್ಕೆ ಒಪ್ಪುತ್ತೀಯಾ ಎಂದು ಕೇಳಿದರು. ಹೌದು ಶಿವಶಂಕರ್, ಮಕ್ಕಳಿಗೆ ಇಷ್ಟ ಇರುವಾಗ ನಾವು ಏನು ಮಾಡೋಕ್ಕೆ ಸಾಧ್ಯ ಎಂದು ದೇವರಾಜ್ ಹೆಗಡೆ. ಶಿವಶಂಕರ ಗೌಡರು ದೀರ್ಘವಾದ ನಿಟ್ಟುಸಿರು ಬಿಟ್ಟು, ಸರಿ, ಆಮೇಲೆ ಮಾತನಾಡುತ್ತೇನೆ ಎಂದು ಫೋನ್ ಕಟ್ ಮಾಡಿದರು. ದೀಪಕ್ ಮುಂದೆ ಬಂದು ಪಾರ್ವತಮ್ಮನವರಿಗೆ, ದೊಡ್ಡಮ್ಮ, ಎಲ್ಲ ವಿಷಯನ ಕ್ಲಿಯರ್ ಮಾಡಿಕೊಳ್ಳಿ. ಮದುವೆ ತುಂಬ ಸರಳವಾಗಿರಬೇಕು. ಯಾವುದೇ ಹಮ್ಮು ಬಿಮ್ಮು ಇರಬಾರದು. ಬರೋರು ಬರಲಿ, ಬರದೇ ಇರೋರು ಬಿಡಲಿ. ಡೋಂಟ್ ಕೇರ್ ಎಂದು ಹೇಳಿ ತನ್ನ ರೂಮ್ ಕಡೆ ನಡೆದನು. ಅಭಿನವ್ ತಕ್ಷಣ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ನಂತರ ಸ್ನೇಹ ಪಾರ್ವತಮ್ಮನರ ಹತ್ತಿರ ಬಂದು, ಅಮ್ಮ ನೋಡಿದ್ರ ಹೇಗೆ ತನ್ನ ಅಣ್ಣನ ಸಂತೋಷವನ್ನು ಕಿತ್ತುಕೊಂಡ ಅಂತ. ಈಗ ನೀವು ಅವನ ಮದುವೆ ಮಾಡ್ತೀರಾ ಎಂದಳು. ಅವನು ಕೂಡ ನನ್ನ ಮೊಮ್ಮಗನೇ ಸ್ನೇಹ. ಹೇಗೆ ಅಭಿಷೇಕ್, ಅಭಿನವ್, ಆದರ್ಶ್ ಇದ್ದಾರೋ ಹಾಗೆ ದೀಪಕ್ ಕೂಡ. ಮತ್ತೆ ನೀನು ಯಾವ ಸಂತೋಷದ ಬಗ್ಗೆ ಮಾತನಾಡುತ್ತಿದ್ದೀಯಾ? ಶ್ರೀ ಕೇವಲ ದೀಪಕ್ನವಳು. ಅವಳು ಖುದ್ದಾಗಿ ಹೇಳಿದ್ದಾಳೆ. ನೀನು ಕೇಳಲಿಲ್ವಾ? ಅವಳು ಯಾವತ್ತೂ ಅಭಿನವ್ನ ಆ ಕಣ್ಣಿನಿಂದ ನೋಡಿಯೇ ಇಲ್ಲ ಎಂದರು ಪಾರ್ವತಮ್ಮನವರು. ಸರಿಯಮ್ಮ, ನೀವೇ ಸಂತೋಷಪಡಿ. ನಾವು ಈ ಮದುವೆಯಲ್ಲಿ ಭಾಗಿಯಾಗಲ್ಲ. ನಡಿ ಆದರ್ಶ್ ಎಂದಳು ಸ್ನೇಹ. ಇಲ್ಲ ಅಮ್ಮ, ನಾನು ದೀಪಕ್ ಅಣ್ಣನ ಮದುವೆ ಮುಗಿಯುವವರೆಗೂ ಇಲ್ಲೇ ಇರ್ತೀನಿ. ದೀಪಕ್ ಅಣ್ಣನ ತಪ್ಪು ಏನೂ ಇಲ್ಲ. ಯಾರಿಗೆ ಯಾರು ಸಿಗಬೇಕೋ ಅವರು ಸಿಗ್ತಾ ಇದ್ದಾರೆ ಎಂದು ಆದರ್ಶ್ ತಾಯಿಗೆ ತಿಳಿ ಹೇಳಿದನು. ನೋಡಿದ್ರಾ ಅತ್ತಿಗೆ, ಇವನು ಹೇಗೆ ಮಾತಾಡ್ತಾ ಇದ್ದಾನೆ ಅಂತ ಎಂದು ಸ್ನೇಹ ನೀರಾಳನ್ನ ಕೇಳಿದಳು. ಸ್ನೇಹ, ಶಾಂತವಾಗು. ದೀಪಕ್ ತನ್ನಿಷ್ಟ ಬಂದ ಹಾಗೆ ಮಾಡ್ತಾನೆ. ಅವನಿಗೆ ಯಾರು ಬುದ್ಧಿ ಹೇಳೋಕೆ ಸಾಧ್ಯವಿಲ್ಲ ಎಂದು ನೀಲಾ ಕೋಪದಿಂದ ಹೇಳಿದಳು. ಸೊಸೆ ಹೇಳ್ತಾ ಇರೋದು ಸರಿ ಸ್ನೇಹ. ಆಗಿರೋದು ಆಗಿ ಹೋಯಿತು. ಇನ್ಮೇಲೆ ಯಾರಿಗೆ ಏನು ಬೇಕೋ ಅದನ್ನೇ ಮಾಡಿಕೊಳ್ಳಲಿ. ಎಲ್ಲರೂ ತಮ್ಮ ಕೆಲಸವನ್ನು ನೋಡಿಕೊಳ್ಳಲಿ ಎಂದು ಶಿವಶಂಕರ ಗೌಡರು ಆದೇಶ ನೀಡಿದರು. ಪ್ರಕೃತಿ ಎಷ್ಟೋ ಹೊತ್ತಿನಿಂದ ಯೋಚಿಸುತ್ತಿದ್ದಳು. ಶ್ರೀರಾಧಾ ಯಾವತ್ತೂ ಯಾರ ಒತ್ತಡಕ್ಕೂ ಮಣಿಯೋಳಲ್ಲ. ಇದು ಅವಳ ಸ್ವಂತ ನಿರ್ಧಾರವೇ ಆಗಿರುತ್ತದೆ ಎಂದು ಅವಳಿಗೆ ಗೊತ್ತಿತ್ತು. ಅವಳು ಕೋಪದಿಂದ ಕುಳಿತಿದ್ದಳು. ಅಭಿಷೇಕ್ನನ್ನ ನೋಡಿದಳು. ಇತ್ತ ಹೆಗಡೆಯವರ ಮನೆಯಲ್ಲಿ ಅಕುಲ್, ನಮ್ಮ ಮಗಳು ಖುಷಿಯಾಗಿರ್ತಾಳ ಎಂದು ಅಭಿಲಾಷ್ ಮಂಚದ ಮೇಲೆ ಕುಳಿತು ಅಕುಲ್ ಅವರನ್ನ ಕೇಳಿದರು. ಗೊತ್ತಿಲ್ಲ ಅಭಿಲಾಷ, ಎಲ್ಲ ಆ ದೇವರ ಮೇಲೆ ಭಾರ. ದೀಪಕ್ ಬಗ್ಗೆ ನಮಗೆ ಯಾವುದೇ ದೂರಿಲ್ಲ. ಅವನಲ್ಲಿ ಎಲ್ಲ ಒಳ್ಳೆಯ ಗುಣಗಳೂ ಇವೆ. ಆದರೆ ಅವನ ಕೋಪ, ಅವನ ಬೇಜವಾಬ್ದಾರಿತನ, ತನ್ನ ಬಗ್ಗೆ ಯೋಚಿಸದೇ ಇರುವುದು. ಅವನು ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ನಾನು ಅವನನ್ನು ಮೊದಲ ಬಾರಿ ಒಂದು ಕಾನ್ಫರೆನ್ಸ್ನಲ್ಲಿ ಭೇಟಿಯಾಗಿದ್ದೆ. ಯಾರ ಮಾತನ್ನೂ ಅವನು ಕೇಳಲ್ಲ. ಜೀವನದ ಮೇಲೆ ಏನೋ ಬೇಸರ ಇದ್ದೇ ಆಗಿದೆ ಎಂದು ಅಕುಲ್ ಯೋಚಿಸುತ್ತಾ ಹೇಳಿದರು. ನಂತರ ಅಭಿಲಾಷ ಕಡೆ ನೋಡಿ, ಚಿಂತೆ ಬೇಡ, ಎಲ್ಲ ಸರಿಯಾಗುತ್ತದೆ ಎಂದರು. ಇವತ್ತು ಹೆಗಡೆಯವರ ಕುಟುಂಬ ಗೌಡರ ಮನೆಗೆ ಬಂದಿತ್ತು. ಆದರೆ ಈ ಬಾರಿ ಯಾವುದೇ ಅದ್ದೂರಿ ಖುಷಿ ಇರಲಿಲ್ಲ.
ಎಲ್ಲೋ ಒಂದು ಕಡೆ ಗೊಂದಲವಿತ್ತು. ದೇವರಾಜ್ ಹೆಗಡೆಯವರು ಮದುವೆ ಒಪ್ಪಿಗೆ ನೀಡಿದ್ದರು. ಮನಸ್ಸಿನಲ್ಲಿ ಒಂದು ಬಗೆಯ ತಳಮಳವಿತ್ತು. ಆದರೆ ನೀಲು, ಪಾರ್ವತಮ್ಮ ಮತ್ತು ಆದರ್ಶ್ ತುಂಬ ಖುಷಿಯಾಗಿದ್ದರು. ಮದುವೆಯ ತಯಾರಿ ತುಂಬ ಸರಳವಾಗಿತ್ತು. ಅರಿಶಿನ ಮತ್ತು ಮೆಹಂದಿ ಶಾಸ್ತ್ರಗಳನ್ನು ಒಂದೇ ದಿನ ಇಟ್ಟುಕೊಳ್ಳಲಾಗಿತ್ತು. ವರನ ಕಡೆಯಿಂದ ಕೇವಲ ಪಾರ್ವತಮ್ಮ ಮತ್ತು ಆದರ್ಶ್ ಮಾತ್ರ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು. ಬಾಕಿ ಯಾರೂ ಆಸಕ್ತಿ ತೋರಿಸುತ್ತಿರಲಿಲ್ಲ. ನೀಲಾ ಅವರು ಯಾವಾಗಲೂ ಅಭಿಷೇಕ್ನನ್ನು ದೀಪಕ್ಕಿಂತ ಮುಂದೆ ಮಾಡುತ್ತಿದ್ದರು ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದರು. ಆದರೆ ದೀಪಕ್ನನ್ನು ಏನು ಮಾಡಲು ಅವರಿಂದ ಸಾಧ್ಯವಾಗುತ್ತಿರಲಿಲ್ಲ. ಇವತ್ತು ತನ್ನ ಸೊಸೆಗಿಂತ 2 ಹೆಜ್ಜೆ ಮುಂದೆ ಇರುವ ಶ್ರೀರಾಧಾ ಅವನ ಹೆಂಡತಿ ಆಗ್ತಿದ್ದಾಳೆ ಅನ್ನೋದು ಅವಳಿಗೆ ಜೀರ್ಣಿಸಿಕೊಳ್ಳಲಾಗುತ್ತಿರಲಿಲ್ಲ. ಅಭಿಷೇಕ್ ಶರ್ಟ್ ಬಟನ್ ಹಾಕಿಕೊಳ್ಳುತ್ತಾ ಯೋಚನೆಯಲ್ಲಿದ್ದಾಗ ಪ್ರಕೃತಿ ಬಂದು, ಅಭಿಷೇಕ್, ನಾನು ಶ್ರೀಗಾಗಿ ಏನೂ ಮಾಡಬಾರದಾ? ಅವಳು ನನ್ನ ತಂಗಿ ಎಂದಳು. ನೋಡು ಪ್ರಕೃತಿ, ನಿನಗೆ ಏನಾದರೂ ಮಾಡು ಅಂತಿದ್ರೆ ಮಾಡು, ಆದರೆ ನನ್ನಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬೇಡ ಎಂದು ಹೇಳಿ ಆಫೀಸ್ಗೆ ಹೊರಟು ಹೋದನು. ಪ್ರಕೃತಿ ಶ್ರೀರಾಧಳ ರೂಮ್ ಕಡೆ ಹೋದಳು. ಶ್ರೀ ಎಂದು ರೂಮ್ ಒಳಗೆ ಬಂದಳು. ಅಕ್ಕ, ಅಲ್ಲಿ ಯಾಕೆ ನಿಂತಿದ್ದೀಯಾ? ಬಾ ಇಲ್ಲಿ ಎಂದಳು. ಶ್ರೀ ಒಂದು ಮಾತು ಕೇಳಲ್ಲ, ನೀನು ಖುಷಿಯಾಗಿದ್ದೀಯಾ ಎಂದು ಪ್ರಕೃತಿ ಕುಳಿತುಕೊಳ್ಳುತ್ತಾ ಕೇಳಿದಳು. ಹೌದು ಅಕ್ಕ, ನಾನು ತುಂಬ ಖುಷಿಯಾಗಿದ್ದೇನೆ ಎಂದಳು ಶ್ರೀ. ಅವಳ ಮುಖದ ಹೊಳಪು ಪ್ರಕೃತಿಯ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿತು. ಅವಳು ಮುಗುಳ್ನಕ್ಕಳು. ಶ್ರೀರಾಧಳ ಕೆನ್ನೆಯನ್ನು ಸವರಿದಳು. ಅಷ್ಟರಲ್ಲಿ ಪಾರ್ವತಮ್ಮನವರು ಕೈಯಲ್ಲಿ ಕೆಲವು ಬಾಕ್ಸ್ಗಳನ್ನು ಹಿಡಿದು ಬಾಗಿಲಲ್ಲಿ ನಿಂತಿರುವುದನ್ನು ಇಬ್ಬರೂ ನೋಡಿದರು. ಬನ್ನಿ ದೊಡ್ಡಮ್ಮ ಎಂದು ಶ್ರೀ ಎದ್ದು ನಿಂತಳು. ಕುಳಿತುಕೊಳ್ಳಿ ಇಬ್ಬರು ನೋಡಿ ಎಂದು ಅವರು ಚಿನ್ನದ ಬಳೆಗಳ ಬಾಕ್ಸ್ ತೆರೆದರು. ಇವತ್ತಿನಿಂದ ಇದು ನಿನ್ನದು ಶ್ರೀ, ನಾನು ತೊಡಿಸಲ್ಲ ದೊಡ್ಡಮ್ಮ. ಈಗ ನಾನು ಅವಳ ನಾದಿನಿ ಅಲ್ವಾ, ನಾನು ತೊಡಿಸ್ತೀನಿ ಎಂದು ಪ್ರಕೃತಿ ಆ ಬಳೆಗಳನ್ನು ಶ್ರೀರಾಧಳ ಕೈಗೆ ತೊಡಿಸಿದಳು. ಅದನ್ನು ನೋಡುತ್ತಾ ಪ್ರಕೃತಿ, ನೀವು ಸರಿಯಾಗೇ ಹೇಳಿದಿರಿ ದೊಡ್ಡಮ್ಮ, ಈ ಬಳೆಗಳು ಶ್ರೀಗಾಗಿಯೇ ಮಾಡಿಸಿದ್ದು. ತುಂಬ ಚೆನ್ನಾಗಿದೆ. ಸರಿ, ಈಗ ಅರಿಶಿನ ಶಾಸ್ತ್ರ ಮಾಡೋಣ. ದೀಪಕ್ಗೆ ಅರಿಶಿನ ಹಚ್ಚಿ ಇವಾಗಲೇ ಬರ್ತೀನಿ. ಪ್ರಕೃತಿ, ನಿನ್ನ ಅಮ್ಮ ಮತ್ತು ಅತ್ತೆಯನ್ನು ಕರೆದುಕೊಂಡು ಈ ಶಾಸ್ತ್ರ ಮುಗಿಸು ಮಗಳೇ ಎಂದರು ಪಾರ್ವತಮ್ಮ. ದೀಪಕ್ ಹೆಸರು ಕೇಳಿ ಶ್ರೀ ಕಣ್ಣುಗಳು ಹೊಳೆದವು. ಅವರು ಹೋದ ತಕ್ಷಣ ಪ್ರಕೃತಿ ನಿಧಾನವಾಗಿ ಅವರನ್ನು, ನೋಡಬೇಕು ಅಂತಿದ್ರೆ ನೋಡ್ಕೋ, ಅರಿಶಿನ ಶಾಸ್ತ್ರ ಆದಮೇಲೆ ನೋಡೋಕೆ ಸಿಗಲ್ಲ. ನಾನು ಸಹಾಯ ಮಾಡುತ್ತೇನೆ ನಿನಗೆ, ನನಗೆ ಸಹಾಯ ಮಾಡಿದ ಹಾಗೆ ಎಂದಳು. ಬೇಡ ಅಕ್ಕ ಎಂದಳು ಶ್ರೀ. ಹಾಗಾದರೆ ನಡಿ, ನಿನ್ನ ಗೆಳತಿ ಎಲ್ಲಿದ್ದಾಳೆ ಎಂದು ಕೇಳಿದಾಗ, ನಾನು ಇಲ್ಲೇ ಇದ್ದೀನಿ ಅಕ್ಕ, ನೀವು ಹೇಳೋ ಕೆಲಸವನ್ನು ನಾನು ಈಗಲೇ ಮುಗಿಸಿಕೊಂಡು ಬಂದಿದ್ದೇನೆ ಎಂದು ನೀಲು ಸ್ಮೈಲ್ ಆಗಿ ಬಂದಳು. ನಡಿ ಶ್ರೀ ಬೇಗ ಎಂದಳು. ಎಲ್ಲಿಗೆ ನೀಲು ಎಂದು ಶ್ರೀ ಕೇಳಿದಾಗ, ನಿನಗೆ ನಿನ್ನವರನ್ನು ನೋಡಬೇಕಲ್ವಾ, ನಡಿ ಎಂದಳು ನೀಲು. ಗಾರ್ಡನ್ನಲ್ಲಿ ಅರಿಶಿನ ಶಾಸ್ತ್ರ ವ್ಯವಸ್ಥೆ ಇತ್ತು. ಅಲ್ಲಿ ದೀಪಕ್ ಹಳದಿ ಕುರ್ತಾವನ್ನು ಧರಿಸಿ ಸ್ಲೀವ್ಸ್ ಫೋಲ್ಡ್ ಮಾಡಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದನು. ಹಣೆಯ ಮೇಲೆ ಬೀಳುತ್ತಿದ್ದ ಕೂದಲನ್ನು ಅವನು ಪದೇ ಪದೇ ಸರಿಸಿಕೊಳ್ಳುತ್ತಿದ್ದನು. ಶ್ರೀರಾಧಳ ಹೃದಯ ಜೋರಾಗಿ ಬಡಿದುಕೊಂಡಿತ್ತು. ಎಷ್ಟು ದಿನಗಳ ನಂತರ ಅವಳು ಅವನನ್ನು ನೋಡುತ್ತಿದ್ದಳು. ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಪಕ್ಕದಲ್ಲೇ ನಿಂತಿದ್ದ ನೀಲು ಪ್ರಕೃತಿ ನಿಧಾನವಾಗಿ ಹೇಳಿದಳು, ನೋಡಿದ್ರಾ ಅಕ್ಕ, ಬೇರೆ ಹುಡುಗಿಯರು ತಮ್ಮನ್ನು ನೋಡಲಿ ಅಂತ ಹುಡುಗರ ಹಿಂದೆ ಮುಂದೆ ತಿರುಗಿಸಿಕೊಳ್ಳುತ್ತಾರೆ. ಹುಡುಗರು ಒಂದು ದಿನ ಫೋನ್ ಮಾಡದಿದ್ದರೂ ಜಗಳ ಆಡ್ತಾರೆ. ಆದರೆ ಇವಳನ್ನು ನೋಡಿ, ಅವನು ಒಂದು ಸಲ ಇವಳ ಕಡೆ ಕಣ್ಣೆತ್ತಿ ನೋಡಿಲ್ಲ. ಆದರೂ ಇವಳಿಗೆ ಯಾವುದೇ ದೂರಿಲ್ಲ. ಉಲ್ಟಾ ಅವನನ್ನು ನೋಡೋಕೆ ಬಂದಿದ್ದಾಳೆ. ಸರಿಯಾಗಿ ಹೇಳಿದೆ ನೀಲು, ಶ್ರೀ ದೀಪಕ್ನನ್ನು ತುಂಬ ಪ್ರೀತಿಸ್ತಾಳೆ ಎಂದಳು ಪ್ರಕೃತಿ. ಅದನ್ನು ಇನ್ನೂ ಹೇಳಬೇಕಾ ಅಕ್ಕ ಎಂದು ನೀಲು ನಕ್ಕಳು. ನಡಿ ಶ್ರೀ ಎಂದು ಕರೆದಾಗ ಅವಳು ತನ್ನದೇ ಪ್ರಪಂಚದಲ್ಲಿದ್ದಳು. ನಡಿ, ನಾಳೆಯಿಂದ ಇವನು ನಿನ್ನವನ್ನೇ ಆಗ್ತಾನೆ, ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡ್ಕೋ ಎಂದಳು ನೀಲು. ಅರಿಶಿನ ಶಾಸ್ತ್ರ ಮುಗಿದ ನಂತರ ತುಂಬ ಸರಳವಾಗಿ ಮೆಹಂದಿ ಶಾಸ್ತ್ರನೂ ಮುಗಿಯಿತು. ಶ್ರೀ ಕೈಗಳಲ್ಲಿ ಮೆಹಂದಿಯ ರಂಗೇರಿತು. ಪಾರ್ವತಮ್ಮನವರು ಪ್ರತಿಯೊಂದು ಶಾಸ್ತ್ರವನ್ನು ಸಂಪ್ರದಾಯವಾಗಿಯೇ ಮಾಡಿಸಿದ್ದರು. ಯಾಕೆಂದರೆ ಮದುವೆಯಲ್ಲಿ ಆಡಂಬರ ಕೇವಲ ಅಂತಸ್ತನ್ನು ತೋರಿಸುವ ಜರಿಯಷ್ಟೇ. ಆದರೆ ಮದುವೆ ಎಂದರೆ 2 ಆತ್ಮಗಳ ಮಿಲನ, ದೇವರ ಆಶೀರ್ವಾದ ಪಡೆಯುವ ಪವಿತ್ರ ಬಂಧ ಎಂದು ಅವರು ನಂಬಿದ್ದರು. ರೂಮ್ನ ಗ್ಯಾಲರಿಯಲ್ಲಿ ನಿಂತಿದ್ದ ಶ್ರೀ ಇವತ್ತು ದೀಪಕ್ನ ರೂಪವನ್ನೇ ನೋಡುತ್ತಿದ್ದಳು. ಗಾಳಿಗೆ ಹಾರುತ್ತಿದ್ದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ತನ್ನ ಕೈಯಲ್ಲಿದ್ದ ಅವನ ಹೆಸರನ್ನು ನೋಡಿ ಮುಗುಳ್ನಕ್ಕಳು. ಅವಳ ಪ್ರೀತಿಯ ಪರಾಕಾಷ್ಠೆ ಎಂಥದ್ದು. ಅವಳಿಗೆ ಪ್ರತಿಯಾಗಿ ಏನೂ ಬೇಡ. ಅವಳಿಗೆ ಕೇವಲ ಪ್ರೀತಿಸುವುದು ಮಾತ್ರ ಗೊತ್ತು. ಯಾವುದೇ ನಿರೀಕ್ಷೆ ಇಲ್ಲದ ಮನುಷ್ಯನೇ ಸುಖಿ ಎಂಬುದು ನಿಜ. ಅವಳ ಪ್ರಪಂಚದಲ್ಲಿ ಕೇವಲ ಪ್ರೀತಿ ಮಾತ್ರ ಇತ್ತು. ಮರುದಿನ ಬೆಳಗ್ಗೆ ಸೂರ್ಯೋದಯವಾಗಿತ್ತು. ಇವತ್ತು ದೀಪಕ್ ಮತ್ತು ಶ್ರೀರಾಧಳ ಮದುವೆ. ಪಾರ್ವತಮ್ಮನವರು ತುಂಬ ಖುಷಿಯಾಗಿದ್ದರು. ದೀಪಕ್, ಮಗನೇ ಏಳು, ಇವತ್ತು ನಿನ್ನ ಮದುವೆ, ಸಂಜೆಯಿಂದ ಶಾಸ್ತ್ರಗಳು ಶುರುವಾಗುತ್ತದೆ ಎಂದರು. ನೋಡಿ ದೊಡ್ಡಮ್ಮ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಅರಿಶಿನ ಮೆಹಂದಿ ಎಲ್ಲ ಮಾಡಿದ್ದೇನೆ. ಇನ್ಮೇಲೆ ನಾನು ಏನು ಮಾಡಲ್ಲ, ಹೇಳ್ತಾ ಇದ್ದೇನೆ ಎಂದನು ದೀಪಕ್. ಅದೆಲ್ಲ ಆಗಲ್ಲ ಚಿನ್ನು, ಈ ಎಲ್ಲ ಶಾಸ್ತ್ರಗಳು ಆಗಲೇಬೇಕು ಎಂದರು ದೊಡ್ಡಮ್ಮ. ಮೊದಲು ನನ್ನನ್ನು ಚಿನ್ನು ಅಂತ ಕರೆಯೋದನ್ನು ನಿಲ್ಲಿಸಿ. ಇನ್ನು ಯಾವುದೇ ಬ್ಯಾಕ್ ಮೇಲ್ ನಡೆಯಲ್ಲ, ಬರೀ ಮದುವೆ ಆಗುತ್ತೆ ಅಷ್ಟೇ ಎಂದು ಹೇಳಿ ಕಂಬಳಿಯನ್ನು ಕಾಲಿನಿಂದ ಒದ್ದು ಜಾರಿಸಿ ಅವನು ಬಾತ್ರೂಮ್ ಕಡೆ ನಡೆದನು.
ಅವನ ರೂಮೆಲ್ಲ ಚೆಲ್ಲಾಪಿಲ್ಲಿ ಆಗಿರೋದನ್ನು ನೋಡಿ ಪಾರ್ವತಮ್ಮನವರು ನಿಟ್ಟುಸಿರು ಬಿಟ್ಟರು. ಒಂದು ಕಡೆ ಆ ಶ್ರೀ, ಅವಳ ಅಚ್ಚುಕಟ್ಟತನ ಬಗ್ಗೆ ಎಲ್ಲರೂ ಹೊಗಳ್ತಾರೆ. ಇನ್ನೊಂದು ಕಡೆ ನನ್ನ ಚಿನ್ನು, ಇವನಿಗೆ ಅದರ ಅಕ್ಷರವೂ ಗೊತ್ತಿಲ್ಲ ಎಂದುಕೊಂಡು ರೂಮ್ ಕ್ಲೀನ್ ಮಾಡಲು ಮಹೇಂದ್ರನಿಗೆ ಹೇಳಿ ಬೇರೆ ವ್ಯವಸ್ಥೆ ನೋಡಲು ಹೋದರು. ರಾತ್ರಿಯಾಗುತ್ತಿದ್ದಂತೆಯೇ ಬ್ಯೂಟಿಷಿಯನ್ ಶ್ರೀರಾಧಳನ್ನು ಅದ್ಭುತವಾಗಿ ಅಲಂಕರಿಸಿದ್ದರು. ಅಭಿಲಾಷ ಅವಳನ್ನು ನೋಡಿದ ತಕ್ಷಣ ಕಣ್ಣು ತುಂಬಿ ಬಂತು. ಸಾಂಪ್ರದಾಯಿಕ ಉಡುಪು, ಕೈ ತುಂಬ ಬಳೆ, ಕಣ್ಣಿಗೆ ಕಾಡಿಗೆ, ದಟ್ಟವಾದ ಮೆಹಂದಿ, ಕಾಲುಗಳಲ್ಲಿ ಭಾರವಾದ ಗೆಜ್ಜೆ, ಸೊಂಟದ ಬತ್ತಿ, ಕುತ್ತಿಗೆಯಲ್ಲಿ ಹಾರ ಧರಿಸಿ ಶ್ರೀ ಇವತ್ತು ಸಾಕ್ಷಾತ್ ಗೌರಿಯಂತೆಯೇ ಕಾಣುತ್ತಿದ್ದಳು. ಸೌಂದರ್ಯಕ್ಕಿಂತ ಹೆಚ್ಚಾಗಿ ಅವಳ ಮುಖದಲ್ಲಿ ಪ್ರೀತಿಯ ತೇಜಸ್ಸು ಎದ್ದು ಕಾಣುತ್ತಿತ್ತು. ಭಾವನಾ ಮುಂದೆ ಬಂದು ಅವಳಿಗೆ ದೃಷ್ಟಿ ತೆಗೆದು ಮಂಟಪದ ಕಡೆ ಕರೆದುಕೊಂಡು ಹೋದಳು. ಮಂಟಪ ಸಜ್ಜಾಗಿತ್ತು. ಕ್ರೀಮ್ ಕಲರ್ ಶೇರ್ವಾನಿ, ಮರೂನ್ ಬಣ್ಣದ ಪೇಟ, ಸೈಡ್ನಲ್ಲಿ ಫೆಲ್ಟರ್ ಶಾಲು, ಕುತ್ತಿಗೆಯಲ್ಲಿ ಬೆಲೆ ಬಾಳುವ ಮುತ್ತಿನ ಹಾರ ಧರಿಸಿ ದೀಪಕ್ ಅತ್ಯಂತ ಆಕರ್ಷಕವಾಗಿ ಕಾಣುತ್ತಿದ್ದನು. ಅಲಂಕೃತಳಾದ ಶ್ರೀರಾಧಳನ್ನು ಅವನ ಪಕ್ಕದಲ್ಲಿ ಕುಳ್ಳಿರಿಸಿದಾಗ ಇಡೀ ಮಂಟಪಕ್ಕೆ ಒಂದು ಕಳೆ ಬಂದಿತ್ತು. ಅಭಿಲಾಷ, ಭಾವನಾ ಮತ್ತು ಪಾರ್ವತಮ್ಮ ಕಣ್ಣಲ್ಲಿ ಅವರಿಗೆ ದೃಷ್ಟಿ ತೆಗೆದರು. ನಿಶ್ಚಯ್ ಮತ್ತು ನೀಲಾ ಕೇವಲ ಹೆಸರಿಗೆ ಮಾತ್ರ ಮದುವೆಗೆ ಭಾಗಿಯಾಗಿದ್ದರು. ಪ್ರಕೃತಿ ತುಂಬ ಖುಷಿಯಾಗಿದ್ದಳು. ಆದರೆ ಅಭಿಷೇಕ್ ಮುಖ ಸಿಂಡರಿಸಿಕೊಂಡು ಪಕ್ಕದಲ್ಲಿಯೇ ನಿಂತಿದ್ದನು. ಸ್ನೇಹ ಮತ್ತು ಅಭಿನವ್ ಮದುವೆಗೆ ಬಂದಿರಲೇ ಇಲ್ಲ. ಆದರೆ ಶಾಂತನು ಮತ್ತು ಆದರ್ಶ್ ಬಂದಿದ್ದರು. ಮದುವೆ ಮಂಟಪದಲ್ಲಿ ಕುಳಿತಿದ್ದ ದೀಪಕ್ ತನ್ನ ಪಕ್ಕದಲ್ಲಿ ಕುಳಿತಿದ್ದ ಶ್ರೀರಾಧಳನ್ನು ತಿರುಗಿ ನೋಡಿದನು. ಅವನ ದೃಷ್ಟಿ ಅವಳ ಮೇಲೆಯೇ ನೆಟ್ಟಿತ್ತು. ಇವತ್ತಿನಿಂದ ಅವಳು ಅವನ ಹೆಂಡತಿಯಾಗುತ್ತಿದ್ದಳು. ಶ್ರೀರಾಧಳ ಮನಸ್ಸಿನಲ್ಲಿ ಒಂದು ಹೊಸ ತೇಜಸ್ಸು ಮೂಡಿತ್ತು. ಪ್ರತಿ ಕ್ಷಣವೂ ದೀಪಕ್ನನ್ನು ಕಣ್ತುಂಬಿಕೊಳ್ಳಲು ಬಯಸುತ್ತಿದ್ದಳು. ಇವತ್ತು ನಾಚಿಕೆಯಿಂದ ಕಣ್ಣೆತ್ತಿ ನೋಡಲು ಕೂಡ ಹಿಂಜರಿಯುತ್ತಿದ್ದಳು. ಪ್ರೀತಿ ಎಂದರೆ ಕೇವಲ ಪಡೆದುಕೊಳ್ಳುವುದಲ್ಲ, ತನಗಾಗಿ ಎಲ್ಲವನ್ನ ತ್ಯಜಿಸಿ ಬಂದ ಜೀವಕ್ಕೆ ಸಾಥ್ ನೀಡುವುದು. ಶ್ರೀರಾಧಳ ತಪಸ್ಸು ದೀಪಕ್ನ ಹೃದಯ ಗೆದ್ದರೆ ಆಕೆಯ ನಿಷ್ಕಲ್ಮಶ ಪ್ರೀತಿ ಇಡೀ ಕುಟುಂಬದ ದ್ವೇಷವನ್ನೇ ಅಳಿಸಿ ಹಾಕುತ್ತು. ಇಂದಿನ ಭಾಗ ನಿಮಗೆ ಹೇಗೆ ಅನ್ನಿಸ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಕತೆ ಚೆನ್ನಾಗಿದ್ದರೆ ವಿಡಿಯೋವನ್ನು ಲೈಕ್ ಖಂಡಿತ ಮಾಡಿ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ.